ಸಭಾಸ್ಥಾನದ ಮಧ್ಯದಲ್ಲಿ ಕಳ್ಳನಾಗಿ ನಿಂತಿದ್ದ ಬಾಣದರಂಗನನ್ನು ಕೇಳ್ತಾ ಇದ್ದಾನೆ ಶನಿದೇವರು. ಏನಂತ? ಯಾವ ಯಾವ ದೇಶವು ನಿನದು ಏಳೆಯ, ಎಲ್ಲಿಗೆ ತಕ್ಕೆ ಬಂದೆ ನೀನು, ನಿನ್ನ ಕುಲಗೋತ್ರದ ವಿವರವ ಬೇಗ ಹೇಳಯ್ಯ. ಹೇಯ್, ಯಾವ ದೇಶ ನಿಂದು, ಯಾವ ಊರು ನಿಂದು, ಯಾವ ಕೇರಿ ನಿಂದು, ಏನು ನಿನ್ನ ಹೆಸರು ಅಂತೇಳಿ ಸಿಂಹಾಸನದಲ್ಲಿ ಕುಳಿತು ಗರ್ಜಿಸುತ್ತಿದ್ದಾನೆ. ಅನ್ನವಿಟ್ಟ ಮನೆಗೆ ನೀನು ಕನ್ನ ಹಾಕದು ನ್ಯಾಯವೇನಯ್ಯ, ಕದ್ದ ಒಡವೆಯ ಸದ್ದು ಇಲ್ಲದೆ ಕೊಟ್ಟು ನೀವೋಗು. ಸುಳ್ಳು ನುಡಿದರೆ ಕಣ್ಣ ಕಿತ್ತು ಕಾಡಿಗಟ್ಟುವನೆಂದು ನುಡಿಯಲು ದಿಕ್ಕು ಕಾಣದ ಬಾಣದಾರಂಗ ತೊದಲ ನುಡಿಯಿಂದ. ಸಭಾಸ್ಥಾನದಲ್ಲಿ ಕುಳಿತಿದ್ದ ಶನಿದೇವರು ಗರ್ಜಿಸಿ ಕೇಳ್ತಿದ್ದಾನೆ, ಏಯ್, ಅನ್ನವಿಟ್ಟವರಿಗೆ ಕನ್ನ ಹೆಕ್ಕುವ ಬುದ್ಧಿ ನಿನಗೆ ಯಾಕೋ ಬಂತು? ಕದ್ದ ಒಡವೆಯನ್ನು ಕೊಟ್ಟು ಸದ್ದು ಇಲ್ಲದೆ ಹೋಗು, ಎಲ್ಲ ನಿನ್ನ ಕಣ್ಣುಗಳನ್ನು ಕಿತ್ತು ರಣಹದ್ದಿಗಾಕಿ ಕಾಡಿಗಡ್ತೀನಿ ಅಂತೇಳಿ ಗರ್ಜಿಸ್ಬಿಟ್ಟ. ಯಾರು? ಶನಿದೇವ. ಆಗ ಇವನು ಹೇಳ್ತಾನೆ, ಭಾಳ ಚೆನ್ನಾಗಿ ಹೇಳ್ತಾನೆ, ಈ ಪ್ರಕಾರವಾಗಿ ಆಸನಾರೂಢನಾಗಿದ್ದ ಮಾಯಾವೇಷದ ಶನಿಯು ನಾನಾ ವಿಧದಲ್ಲಿ ಕಳ್ಳನಾಗಿ ನಿಂತಿದ್ದ ಬಾಣದರಂಗನನ್ನು ಕದ್ದ ಒಡವೆಯನ್ನು ಕೊಟ್ಟು ಹೋಗುವುದು ಇಲ್ಲವೆಂದು ಸುಳ್ಳು ನುಡಿದರೆ ಕಣ್ಣು ಕಿತ್ತು ಕಾಡಿಗೆ ಅಟ್ಟುವನೆಂದು ಗರ್ಜಿಸಲು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದ ಬಾಣದರಂಗನು ಏನೆಂದು ಬೇಡುತ್ತಿದ್ದಾರದೆಂತನೇ. ಶನಿದೇವರು ಗರ್ಜಿಸಿದಾಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದ ಬಾಣದರಂಗ ಹೇಳ್ತಾವನೆ, ಧರಣಿ ಪಾಲ ಕೇಳೋ ನೀನು ಮನ ಬಿಟ್ಟು ಲಾಲಿಸಯ್ಯ, ನಿಜವ ನಾನು ನುಡಿಯುವೆನಯ್ಯ, ಓ ಭೂಮಿ ಪಾಲ ಸತ್ಯ ಸುಣನೆ ಕೇಳೋ ಎಂದನು. ನಮ್ಮ ದೇಶವು ಎಲ್ಲಿಗೆ ದೂರ, ನಮ್ಮ ದೇಶವು ಎಲ್ಲಿಗೆ ದೂರ, ನನ್ನ ಹೆಸರು ಬಾಣದರಂಗ, ನಮ್ಮ ಕೂಲ ಯದುವಂಶವಯ್ಯ, ಓ ಮಹಾದೊರೆಯೇ, ವಿಧಿ ದೆಸೆಯಿಂದ ಇಲ್ಲಿಗೆ ಬಂದೇನು. ಸತಿಯನ್ನು ಕಳೆದುಕೊಂಡು ಮತಿ ಭ್ರಷ್ಟನಾಗಿ ಬಂದೆ, ಬೆಂಕಿಯಲ್ಲಿ ಸಿಕ್ಕಿಕೊಂಡೇನು. ಓ ಮಹಾದೊರೆಯೇ, ನಾಗಕನ್ಯೆಯ ಮನೆಯ ಸೇರಿದೆನು. ನಾಗಭರಣವ ಕಣ್ಣಿಂದ ಕಂಡೆ, ಆದರೆ ನಾ ಕದಿಯಲಿಲ್ಲ. ನಾಗಭರಣವ ಕಣ್ಣಿಂದ ಕಂಡೆ, ಆದರೆ ನಾ ಕದಿಯಲಿಲ್ಲ. ಹಾವು ನುಂಗಿದ್ದ ಮಾತ್ರ ಕಂಡೇನು. ಓ ಮಹಾರಾಜನೇ, ಇದು ಸತ್ಯ ಕೇಳೋ ಎಂದನು. ನಂಬಿ ನೀವು, ರಾಜನಿಗೆ ಹೇಳ್ತಾನೆ, ನಂಬಿ ನೀವು ಆ ಸತ್ಯವ ನುಡಿಯಲಾರೆ, ತಮ್ಮ ಶಿಕ್ಷೆಗೆ ಗುರಿಯಾಗುವೆನೆಂದ. ಓ ಮಹಾದೊರೆಯೇ, ಇದಕ್ಕೆ ಶ್ರೀಹರಿಯ ಪಾದವೇ ಸಾಕ್ಷಿ ಎಂದ. ಹೇಳ್ತಾನೆ, ಧರಣಿಪಾಲ, ನಾನು ಕದ್ದವನಲ್ಲ,
ನನ್ನ ದೇಶ ಇಲ್ಲಿಗೆ ದೂರ. ನಾನು ಯದುವಂಶಕ್ಕೆ ಸಂಬಂಧಪಟ್ಟವನು. ವಿಧಿಯ ದೆಸೆಯಿಂದ ಕಟ್ಟಿಕೊಂಡ ಹೆಂಡತಿಯನ್ನು ಕಳೆದುಕೊಂಡು ಮತಿಭ್ರಷ್ಟನಾಗಿ ಇಲ್ಲಿ ಕಾಡಿಗೆ ಬಂದೆ. ಬೆಂಕಿಯಲ್ಲಿ ಸಿಕ್ಕಿ ಸುಟ್ಟ ಗಾಯಗಳಿಂದ ನಾಗಕನ್ನ ಮನೆಯನ್ನು ಸೇರಿ ಅನ್ನವನ್ನು ತಿಂದೆ. ನಾಗರಾವಂದು ಬಂದು ನಾಗಾಭರಣವನ್ನು ನುಂಗಿದ್ದನ್ನು ಮಾತ್ರ ಕಂಡೆ. ನಾನು ಮುಟ್ಲಿಲ್ಲ. ಇದನ್ನು ನಂಬಿದರೆ ನಂಬಿ, ನೀವು ಬಿಟ್ಟರೆ ಬಿಡಿ. ಇದಕ್ಕೆ ಶ್ರೀಮನ್ನಾರಾಯಣನೇ ಸಾಕ್ಷಿ ಅಂತ ಹೇಳಿ ನಿಜವನ್ನು ನುಡಿದ. ಅದಕ್ಕೇನಂತ ಗೊತ್ತಲ್ಲ ಇನ್ನು ಮೊದಲೇ ಶನಿಯವರು. ಈ ಪ್ರಕಾರವಾಗಿ ನಮ್ಮ ದೇಶವು ಇಲ್ಲಿಗೆ ಬಹುದೂರ. ನಮ್ಮದು ಯದುವಂಶವು. ನನ್ನನ್ನು ಬಾಣದರಂಗನೆಂದು ಕರೆಯುವರು. ನಾನು ವಿಧಿಯ ದೆಸೆಯಿಂದ ಸತಿಯನ್ನು ಕಳೆದುಕೊಂಡು ಮತಿಭ್ರಷ್ಟನಾಗಿ ಕಾಡಿನ ಮಧ್ಯದಲ್ಲಿ ಬೆಂಕಿಯಿಂದ ಸುಟ್ಟು ನಾಗಕನ್ಯೆಯ ಮನೆಯನ್ನು ಸೇರಿದೆನು. ನಾಗಕನ್ಯೆಯ ನಾಗಾಭರಣವನ್ನು ಕಣ್ಣಿಂದ ಕಂಡಿದ್ದು ಸತ್ಯ, ಆದರೆ ನಾನು ಕದಿಯಲಿಲ್ಲ. ಸರ್ಪ ಬಂದು ನಾಗಾಭರಣವನ್ನು ನುಂಗಿದ್ದನ್ನು ಕಂಡೆನು. ಇದನ್ನು ನಂಬಿದರೆ ನಂಬಿ, ಇಲ್ಲವಾದರೆ ತಾವು ಕೊಡುವ ಶಿಕ್ಷೆಗೆ ಗುರಿಯಾಗುವೆನು. ಇದಕ್ಕೆ ಶ್ರೀಹರಿಯೇ ಸಾಕ್ಷಿ ಎಂದು ನುಡಿಯಲು ಆಸನಾರೂಢನಾಗಿದ್ದ ಶನಿದೇವರು ಪ್ರಾಣವೇ ಹುಟ್ಟಿಸಿದರು. ಅಸತ್ಯ ನುಡಿಯಲಿಲ್ಲವೆಂದು ಮನದಿ ಯೋಚಿಸಿ ಕೂಡಲೇ ಚರರನ್ನು ಕರೆದು ಏನೆಂದು ಆಜ್ಞೆ ಮಾಡುತ್ತಿದ್ದಾರದೆಂತನೇ. ಗರ್ಜಿಸಿತ ಶನಿದೇವ ಎದ್ದನು, ಏನ ಬಗಳುವೆ ಮಾನವಿಲ್ಲದೆ, ಕದ್ದ ಒಡವೆಯ ಕೊಡದೆ ನೀನು ಸುಳ್ಳು ಬಗಳುವೆಯ. ಮುದ್ರಿಸ್ತಾನೆ. ಏನೇ ಹೇಳ್ತಾ ಇದೆಯಾ ಮಾನವಿಲ್ಲದೆ ಎಂದು ಚರನನು ಕರೆದನಾಗಲೇ, ಯವನ ಎಳೆಯಿರಿ ಕಾಡಿ ಒಯ್ಯಿರಿ, ಕಣ್ಣುಗಳ ಕಿತ್ತು ಹದ್ದಿಗಾಕಿರಿ ಎಂದು ನುಡಿಯಾಲು. ಆಗ ಚರರಿಗೆ ಕರೆದು ಆಜ್ಞೆ ಮಾಡ್ತಾನೆ ಶನಿದೇವ, ಸೊಳ್ಳು ಉಗಡುವ ಇವನನ್ನು ಎಳೆದಿರಿ, ಕಾಡಿಗೆ ಎಳೆದೊಯ್ದು ಕಣ್ಣುಗಳನ್ನು ಕಿತ್ತು ಹದ್ದಿಗಾಕಿ ವರದಿ ಕೊಡಿ ಅಂತೇಳಿ ಗರ್ಜಿಸತ ಶನಿದೇವ ಹೇಳ್ತಾನೆ. ಚರರು ಬಂದರು ರಟ್ಟ ಹಿಡಿದರು, ಬಾರೋ ಚೋರನೆ ಕಾಡಿಗೆಂದರು, ರಾಜನನ್ನು ಹಿಡಿದು ಬಡಿಯುತ್ತ ಕಾಡಿಗೆಳೆದಾರು. ಕರುಣೆಯಿಲ್ಲದ ಕಟುಕರಾದರು. ಈ ಚಾರು ಕರುಣೆಯಿಲ್ಲದ ಕಟುಕರಾದರು, ರಾಜನ ಕಣ್ಣನ್ನು ಕಿತ್ತರು, ತ್ವರಿತದಿಂದಲೇ ಪುರವ ಸೇರಿ ವರದಿ ಕೊಟ್ಟಾರು. ಆ ಸ್ಥಾನದಲ್ಲಿ ಕುಳಿತಿದ್ದಂಥ ಶನಿದೇವರಿಗೆ ಇವನು ಕಾಡಿಗೆ ಎಳೆದೊಯ್ದು ಕಣ್ಣುಗಳನ್ನು ಕಿತ್ತು ಕಾಡಿನಿಂದ ಬಂದು ಮಹಾರಾಜನಿಗೆ ಹೇಳ್ತಾವ್ರು, ಕಣ್ಣುಗಳು ಕಿತ್ತು ಬಂದು ಕಾಡಿಗೆ ಬಿಟ್ಟು ಬಂದು ಅಂತೇಳಿ ಮಹಾರಾಜನಿಗೆ ಹೇಳಿದರು. ಮಹಾರಾಜನ ಕುಳಿತಿದ್ದ ಶನಿದೇವರು ಯೋಚನೆ ಮಾಡ್ತಾನೆ, ಕಣ್ಣುಗಳು ಕಿತ್ತೀನಿ ಪ್ರಾಣ ಕಳಿತೀನಿ ಅಂದ್ರೆ ಸುಳ್ಳು ಹೇಳಿಲ್ವಲ್ಲ, ಇವನು ಸತ್ಯನೇ ನೋಡಿದ್ನಲ್ಲ, ಇನ್ನೆಂಥ ಪುಣ್ಯಾತ್ಮ ಅಂತೇಳಿ ಮನಸ್ಸಿನ ಲೆಕ್ಕ ಹಾಕಿ ಮತ್ತೇನೋ ಯೋಚನೆ ಮಾಡ್ತಾನೆ. ಏನು ಮಾಡೋನು ಇವನು? ಕಾಡಿನಾಗ ಅವನೇ, ಕಣ್ಣು ಕಿತ್ತವನೆ, ಕಾಡಿ ಮೇಲೆ ಬಿದ್ದವನೆ, ಕಾಡಿನಲ್ಲಿ ಬಿದ್ದವನೆ, ಗೋಳಾಡ್ತವನೆ, ಇಲ್ಲಿ ಏನಾರು ಮಾಡಿ ಅಸತ್ಯ ನಡೆಸ್ಬೇಕಂತ ಮತ್ತವದ. ಈ ಪ್ರಕಾರವಾಗಿ ಬಾಣದರಂಗನು ಸತ್ಯವಾಗಿಯೂ ನಾಗಾಭರಣವನ್ನು ನಾನು ಕದಿಯಲಿಲ್ಲ, ಆದರೆ ಸರ್ಪ ನುಂಗಿತನ್ನು ತೆನ್ನಲು ಶನಿಯು ಕೋಪದಿಂದ ಗರ್ಜಿಸಿ ಚರನನ್ನು ಕರೆದು ಇವನನ್ನು ಕಾಡಿಗೆ ಎಳೆದೊಯ್ದು ಕಣ್ಣುಗಳನ್ನು ಕಿತ್ತು ಹದ್ದಿಗೆ ಹಾಕಿರನಲು. ಅಂತೆಯೇ ಚರರು ರಾಜನನ್ನು ಕಾಡಿಗೆ ಎಳೆದೊಯ್ದು ಕರುಣೆಯಿಲ್ಲದ ಕಟುಕರಂತೆ ಕಣ್ಣುಗಳನ್ನು ಕಿತ್ತು ಹಾಕಿ ಪುರದ ಕಡೆ ಹೊರಡಲು ಬಾಣದರಂಗನು ಕಣ್ಣುಗಳನ್ನು ಕಳೆದುಕೊಂಡು ಕಾಡಿನಲ್ಲೇ ಅಲೆಯುತ್ತಿರಲು ಇತ್ತ ಶನಿದೇವರು ಅಸತ್ಯ ನುಡಿಸಲಾರದೆ ಮತ್ತೇನು ಚಮತ್ಕಾರವಂ
ಮಾಡುತ್ತಿದ್ದಾರದೆಂತೆನೇ